ಅಂಗವಾಗಿ ಗೋಕಾಕ್ನ ಜೈನ ಸಮುದಾಯದ ನೂರಾರು ಮಹಿಳೆಯರು ಬೈಕ್ ರ್ಯಾಲಿ ಕೈಗೊಳ್ಳುವ ಮೂಲಕ ಮಹಾವೀರ ಜಯಂತಿಯನ್ನ ಅದ್ದೂರಿಯಾಗಿ ಸ್ವೀಕರಿಸಿದ್ರು. ಇನ್ನು ಹೊಸಪೇಟೆ ಗಲ್ಲಿಯಲ್ಲಿರುವ ಜೈನ ಬಸ್ತಿಯಿಂದ ಪ್ರಾರಂಭವಾದ ಬೈಕ್ ರ್ಯಾಲಿ ಬಾಗ್ಕೂಟ, ಅಪ್ಸರಾ ಕೂಟ, ಕಾರ್ ಸರ್ಕಲ್, ಬಸವೇಶ್ವರ ವೃತ್ತದಿಂದ ಹಾಯ್ದು ಮಯೂರ ಸ್ಕೂಲ್, ಲಕ್ಷ್ಮೀ ಚಿತ್ರ ಮಂದಿರದ ಮೂಲಕ ಹಾಯ್ದು ಮರಳಿ ಜೈನ ಬಸ್ತಿಗೆ ತೆರಳಿದ್ರು. ಮಹಾವೀರ ಜಯಂತಿಯ ನಿಮಿತ್ತ ಹಮ್ಮಿಕೊಂಡಿದ್ದ ಬೈಕ್ ರ್ಯಾಲಿಯಲ್ಲಿ ನೂರಾರು ಮಹಿಳೆಯರು, ಯುವತಿಯರು ಬೈಕ್ ರ್ಯಾಲಿಯುದ್ದಕ್ಕೂ ಭಗವಾನ್ ಮಹಾವೀರರಿಗೆ ಜೈಕಾರ ಘೋಷಣೆ ಕೂಗ್ತಾ ರ್ಯಾಲಿಯಲ್ಲಿ ಪಾಲ್ಗೊಂಡು ಭಗವಾನ್ ಮಹಾವೀರರ ಕೃಪೆಗೆ ಪಾತ್ರರಾದರು. 10ನೇ ತಾರೀಕಿನ ದಿವಸ ನಮ್ಮ 24ನೇ ತೀರ್ಥಂಕರಾದ ಮಹಾವೀರ ತೀರ್ಥಂಕರ ಜಯಂತಿ ಇದೆ. ಅದಕ್ಕೋಸ್ಕರ ನಾವು ಅಹಿಂಸಾ ಧರ್ಮವನ್ನು ಪಾಲಿಸ್ತೀವಿ. ಅಹಿಂಸಾವಾದಿಗಳು ಜಿಯೋ ಅವ್ರ ಜೀನೇದು ಎನ್ನುವುದೇ ನಮ್ಮ ತತ್ವ. ಬದುಕು ಹಾಗೂ ಬದುಕಲು ಬಿಡು ಎನ್ನುವುದು ನಮ್ಮ ತತ್ವ. ಅದರಿಂದ ನಾವು ಇವತ್ತ ಬೈಕ್ ರ್ಯಾಲಿ ಮುಖಾಂತರ ನಮ್ಮ ಧರ್ಮ ಪ್ರಚಾರವನ್ನ ಊರಲ್ಲೆಲ್ಲ ಅಂದ್ರೆ ಪ್ರಮುಖ ಬೀದಿಯಲ್ಲೆಲ್ಲ ಹರಡ್ತಾ ಇದ್ದೀವಿ. 10/4/25 ಮಹಾವೀರ ಜಯಂತಿ ನಿಮಿತ್ತ ಅಹಿಂಸಾ ಧರ್ಮದ ಇದರ ಸಲುವಾಗಿ ನಾವು ಎಲ್ಲರೂ ಇದನ್ನ ಮಾಡ್ಬೇಕಂತ ರ್ಯಾಲಿ ಮಾಡ್ತಾ ಇದ್ದೇವೆ. ಈಗಿನ ನಮ್ಮ ಅಹಿಂಸೆ ಪರಮೋ ಧರ್ಮ ಅಂತಂದ್ರೆ ಯಾವುದೇ ಮಾಂಸಾಹಾರಿಯನ್ನು ಸೇವಿಸಬಾರ್ದು ಮತ್ತು ಪ್ರಾಣಿ ಹಿಂಸೆ ಮಾಡಬಾರ್ದು. ಪ್ರಾಣಿ ಹಿಂಸೆ ಅಂತಂದರೆ ಇರುವಿನೂ ಒಂದು ಪ್ರಾಣಿ ಅಂತ ನಾವು ಎಲ್ಲರೂ ಮೊದಲಿಂದ ಅನ್ಕೊಂಡು ಬಂದೀವಿ. ನಮ್ಮ ಭಗವಾನ್ ಮಹಾವೀರ ಅವರು ಅವ್ರ ಕೇವಲ ಜ್ಞಾನ ಹೋಗುವಾಗ ಎಲ್ಲವನ್ನ ತ್ಯಾಗ ಮಾಡಿ ಮೈ ಮೇಲೆ ಬಟ್ಟೆಯನ್ನು ಇಲ್ಲದೆ ಹೋದರು. ಈಗಿನ ಜನಾಂಗಕ್ಕೆ ಅಷ್ಟು ಮಾಡಂತ ನಾವೇನು ಹೇಳೋದಿಲ್ಲ. ಆದರೆ ಆದಷ್ಟು ಮಟ್ಟಿಗೆ ಅಹಿಂಸೆಯನ್ನು ಆದಷ್ಟು ಹೆಚ್ಚಿಗೆ ಪಾಲಿಸ್ರಿ ಅಂತ ನಾವು ಎಲ್ಲರ ಕಡೆಯಿಂದ ಬೇಡ್ಕೋತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಜೈನ ದಿಗಂಬರ ಅಧ್ಯಕ್ಷರಾದ ಶೀತಲ್ ಡೊಂಗರೆ, ಮಹಿಳಾ ಅಧ್ಯಕ್ಷರಾದ ಸಾವಿತ್ರಿ ದರಗ್ ಶೆಟ್ಟಿ, ಮುಖಂಡರಾದ ಮೋತಿಚಂದ್ರ ದರಗ್ ಶೆಟ್ಟಿ ಸೇರಿದಂತೆ ಅನೇಕರು ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ್ರು. ಮನೋಹರ್ ಮೇಕೇರಿ, ಕೆಎಂಎಂ ಕನ್ನಡ ನ್ಯೂಸ್, ಗೋಕಾಕ್.